ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಹೌ ಟು ಆ್ಯಡ್ ಟೈಟಲ್ ಟು MS ಎಕ್ಸೆಲ್ ಶೀಟ್. ಅಂದರೆ ನಿಮ್ಮ ಹತ್ರ ಒಂದು MS ಎಕ್ಸೆಲ್ ಫೈಲ್ ಅಥವಾ ಶೀಟ್ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಕಂಟೆಂಟ್ ಇರುತ್ತೆ. ಆ ಕಂಟೆಂಟ್ನ ನೀವು ಪ್ರಿಂಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಪ್ರತಿಯೊಂದು ಪೇಜಸ್ಸಲ್ಲೂ ಪ್ರಿಂಟ್ ಆಗೋವಂಥ ಪೇಜಸ್ಸಲ್ಲಿ ನಿಮಗೆ ಟೈಟಲ್ ಬರಬೇಕು ಅಥವಾ ಹೆಡರ್ ಬರಬೇಕು ಅಂತ ತಿಳ್ಕೊಳ್ಳಿ. ಆ ಹೆಡರ್ನ ಹೇಗೆ ಆ್ಯಡ್ ಮಾಡೋದು, ಈ ರೀತಿ ಹೆಡರ್ನ ಆ್ಯಡ್ ಮಾಡೋದ್ರಿಂದ ಪ್ರತಿಯೊಂದು ಶೀಟ್ ನೀವು ಎಷ್ಟು ನಿಮ್ಮ ಕಂಟೆಂಟ್ ತುಂಬ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಏನಾರು ಒಂದು 20 ಶೀಟ್ ಏನಾರು ಪ್ರಿಂಟ್ ಆಗುತ್ತೆ ಅಂದರೆ ಆ 20 ಶೀಟಲ್ಲೂ ಟೈಟಲ್ ಅಥವಾ ಹೆಡರ್ ಹೇಗೆ ರಿಪೀಟ್ ಆಗುತ್ತೆ ಈ ಆಪ್ಷನ್ಸ್ನ ಫಾಲೋ ಮಾಡೋದ್ರಿಂದ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ನೀವಿಲ್ಲಿ ನೋಡ್ಬೋದು, ನಮ್ಮ ಹತ್ರ ಒಂದು MS ಎಕ್ಸೆಲ್ ಶೀಟ್ ಓಪನ್ ಆಗಿದೆ. ಈ ಶೀಟಲ್ಲಿ ನೀವಿಲ್ಲಿ ನೋಡ್ಬೋದು 4 ಕಾಲಮ್ ಇದೆ: ಸೀರಿಯಲ್ ನಂಬರ್, ರೀಜನ್, ಡಿಸ್ಟಿಕ್ ಮತ್ತು ಇಮೇಲ್ ID. ನಾನು ಈ ಶೀಟಲ್ಲಿರೋವಂಥ ಕಂಟೆಂಟ್ನ ಪ್ರಿಂಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಪ್ರಿಂಟ್ ಮಾಡಬೇಕು ಅಂದರೆ ಜನರಲಾಗಿ ಏನು ಮಾಡ್ತೀವಿ, ನಾವು ಫೈಲ್ ಟ್ಯಾಬಿಗೆ ಹೋಗ್ತೀವಿ. ಇಲ್ಲಿ ಪ್ರಿಂಟ್ ಇದೆಯಲ್ಲ, ಪ್ರಿಂಟ್ ಆಪ್ಷನ್ನ ಯೂಸ್ ಮಾಡ್ತೀವಿ. ನೀವಿಲ್ಲಿ ನೋಡಿದ್ರೆ ನಮ್ಮ ಡಾಕ್ಯುಮೆಂಟು ಪ್ರಿಂಟ್ ಆಗಬೇಕಾದ್ರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದೆ. ಓಕೆನಾ? ನಮ್ಮ ಹತ್ರ ಕಂಟೆಂಟು ತುಂಬ ಕಡಿಮೆ ಇದೆ, ಹಾಗಾಗಿ ಒಂದೇ ಶೀಟಲ್ಲಿ ನಮ್ಮ ಕಂಟೆಂಟ್ ತೋರಿಸ್ತಾ ಇದೆ. ಬಟ್ ನಾವು ಕಂಟೆಂಟ್ನ ಜಾಸ್ತಿ ಆ್ಯಡ್ ಮಾಡ್ದಂಗೆ ಇದೇನಿದೆಯಲ್ಲ ಇದು ನೆಕ್ಸ್ಟ್ ಶೀಟಿಗೆ ಹೋಗುತ್ತೆ. ಸೊ ಇವಾಗ ಟೈಟಲ್ನ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ವಾಪಸ್ ಹೋದರೆ ನಾವು ಇಲ್ಲಿ ಇನ್ಸರ್ಟ್ ಟ್ಯಾಬಿಗೆ ಹೋಗಬೇಕು. ಇನ್ಸರ್ಟ್ ಟ್ಯಾಬಿಗೆ ಹೋಗಿ ನೀವಿಲ್ಲಿ ನೋಡ್ಬೋದು, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಟೆಕ್ಸ್ಟ್. ಓಕೆನಾ? ನಿಮ್ಮ ಸ್ಕ್ರೀನ್ ರೆಸಲ್ಯೂಷನ್ ಏನಾರ ಜಾಸ್ತಿ ಇದ್ದರೆ ನಿಮ್ಗೆ ಇಲ್ಲೇ ಇನ್ಸರ್ಟ್ ಹೆಡರ್ ಆರ್ ಐಟಮ್ ಅಂತ ಬರುತ್ತೆ. ಅಲ್ಲ ಅಂದರೆ ನೀವು ಈ ಟೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಈ ಟೆಕ್ಸ್ಟ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಹೆಡರ್ ಆ್ಯಂಡ್ ಫೂಟರ್ ಅಂತ ಆಪ್ಷನ್ ಇದೆ. ಓಕೆ, ನಾವು ಈ ಹೆಡರ್ ಆ್ಯಂಡ್ ಫೂಟರ್ ಆಪ್ಷನ್ನ ಚೂಸ್ ಮಾಡಬೇಕು. ಚೂಸ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ನಮಗೆ ಹೆಡರ್ ಸೆಕ್ಷನ್ನು ಮತ್ತು ಫೂಟರ್ ಸೆಕ್ಷನ್ನು ಆ್ಯಡ್ ಆಗಿದೆ. ನಾವಿಲ್ಲಿ ಆ್ಯಡ್ ಮಾಡೋಣ ನಮ್ಮ ಹೆಡರ್. ಸೊ ಮೇ ಬಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಟೈಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲೈನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅಂತ ಟೈಪ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಈ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅನ್ನೋದು ಪ್ರತಿಯೊಂದು ಶೀಟಲ್ಲಿ ರಿಪೀಟ್ ಆಗುತ್ತೆ. ಗೊತ್ತಾಯ್ತಾ? ಸೊ ಮತ್ತೆ ನಾವೇನಾರ ಇವಾಗ ಫೈಲ್ಗೆ ಹೋಗಿ ಪ್ರಿಂಟ್ ಆಪ್ಷನ್ನ ಯೂಸ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅಂತ ಬರ್ತಾ ಇದೆ. ಅದೇ ರೀತಿ ನಾವು ಈ ಕಂಟೆಂಟ್ ಏನಿದೆಯಲ್ಲ, ನೀವಿಲ್ಲಿ ನೋಡ್ಬೋದು, ನಾವು Ctrl+P ಚೂಸ್ ಮಾಡಿದ್ವಿ ಅಥವಾ ಫೈಲಲ್ಲಿ ಹೋಗಿ ಪ್ರಿಂಟ್ ಆಪ್ಷನ್ ಚೂಸ್ ಮಾಡೋದ್ರಿಂದ ನಿಮಗೆ ಸಪ್ರೇಟ್ ಶೀಟ್ ಕಾಣಿಸ್ತಾ ಇದೆ ಇಲ್ಲಿ. ಕರೆಕ್ಟ್ ಅಲ್ವಾ? ಸೊ ಈ ಶೀಟಲ್ಲಿರೋ ಕಂಟೆಂಟ್ ಏನಾರ ಎಂಡ್ ಆದರೆ, ಓಕೆ, ಸೊ ಟೋಟಲ್ ಈಗ ನೋಡ್ಬೋದು ನಾನು ಸೇಮ್ ಕಂಟೆಂಟ್ನ ಕಾಪಿ ಪೇಸ್ಟ್ ಮಾಡಿದೆ. ಫೈಲ್ಗೆ ಹೋಗಿ ಪ್ರಿಂಟ್ ಆಪ್ಷನ್ ಚೂಸ್ ಮಾಡಿದ್ರೆ ಇದು ಫಸ್ಟ್ ಶೀಟಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತಲೇ ತೋರಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಕೆಳಗಡೆ 1 ಶೀಟ್ ಆಫ್ 6 ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಶೀಟಿಗೆ ಹೋದ್ರೂ ಇಲ್ಲಿ ನೋಡಿ ಸೀರಿಯಲ್ ನಂಬರ್ 31ಇಂದ ಸ್ಟಾರ್ಟ್ ಆಗ್ತಾ ಇದೆ. ಗೌರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅಂತ ಬರ್ತೈತೆ. ಅದೇ ರೀತಿ ನೆಕ್ಸ್ಟ್ ಶೀಟಲ್ಲಿ 62ಇಂದ 92 ರೋಸ್ ಇದೆ. ಇಲ್ಲಿ ನೋಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅನ್ನೋದು ಪ್ರತಿಯೊಂದು ಶೀಟಲ್ಲಿ ಆ್ಯಡ್ ಆಗಿದೆ. ಅದೇ ರೀತಿ ನಾವು ಹೆಡರ್ನ ಹೇಗೆ ಆ್ಯಡ್ ಮಾಡೋದು ಅಂತ ನೋಡಿದ್ವಿ. ಇದು ಟೈಟಲ್ ಆಗುತ್ತೆ. ಅದೇ ರೀತಿ ನೀವು ಫೂಟರ್ ಕೂಡ ಆ್ಯಡ್ ಮಾಡ್ಬೋದು. ಫೂಟರಲ್ಲಿ ನೀವು ಬೇಕು ಅಂದರೆ ಪೇಜ್ ನಂಬರ್ ಆ್ಯಡ್ ಮಾಡ್ಬೋದು, ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಓಕೆ, ಸೊ ಇಲ್ಲಾಂದರೆ ನೀವಿಲ್ಲಿ ಪ್ರಿಪೇರ್ಡ್ ಆನ್, ಯಾವಾಗ ಈ ಡಾಕ್ಯುಮೆಂಟ್ ಪ್ರಿಪೇರ್ ಆಯಿತು. ಸೊ ಈ ಪ್ರಿಪೇರ್ಡ್ ಆನ್ ಅಂತ ಏನು ಕಂಟೆಂಟ್ನ ನಾನು ಟೈಪ್ ಮಾಡಿದ್ದೀನಲ್ಲ, ಈ ಪ್ರಿಪೇರ್ಡ್ ಆನ್ 14th April 2025 ಅಂತ ಏನು ಟೈಪ್ ಮಾಡಿದ್ವಲ್ಲ, ಇದು ಪ್ರತಿಯೊಂದು ಶೀಟಲ್ಲೂ ಕೂಡ ರಿಪೀಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅಂತ ಬರ್ತಾ ಇದೆ ಫಸ್ಟ್ ಶೀಟಲ್ಲಿ. ಅದೇ ರೀತಿ ಫಸ್ಟ್ ಶೀಟ್ ಎಂಡಲ್ಲಿ ಪ್ರಿಪೇರ್ಡ್ ಆನ್ 14th April 2025. ಇಲ್ಲಾಂದರೆ ನೀವು ಫಾರ್ ಮೋರ್ ಇನ್ಫಾರ್ಮೇಷನ್ ಆರ್ ಫಾರ್ ಕ್ವೈರೀಸ್ ರೀಚ್ ಔಟ್ ಟು ದಿಸ್ ಇಮೇಲ್ ID ಏನೇ ಒಂದು ಇನ್ಫಾರ್ಮೇಷನ್ನ ಫೂಟರಲ್ಲಿ ಕೊಡ್ಬೋದು. ಅದೇ ರೀತಿ ನಾನು ಸೆಕೆಂಡ್ ಶೀಟಿಗೆ ಹೋದರೆ ನೀವಿಲ್ಲಿ ನೋಡ್ಬೋದು, ಫೂಟರೂ ರಿಪೀಟ್ ಆಗಿದೆ, ಹೆಡರ್ ಕೂಡ ರಿಪೀಟ್ ಆಗಿದೆ. ಗಾಟ್ ಇಟ್? ಸೊ ಅಟ್ ದ ಸೇಮ್ ಟೈಮ್ ನೀವೇನಾದ್ರೂ ಈ ಪ್ರಿಂಟ್ ಆಗಬೇಕಾದ್ರೆ ನಿಮ್ಮ ಕಂಟೆಂಟು ಪ್ರಾಪರಾಗಿ ತೋರಿಸ್ಬೇಕು ಅಥವಾ ಅಲೈನ್ ಮಾಡಬೇಕು ಅಂದರೆ ನೀವು ಈ ಪ್ರಿಂಟ್ ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ನೋಡ್ಬೋದು ನಿಮ್ಮ ಪ್ರಿಂಟ್ ಆಗಿರೋವಂಥ ಡಾಕ್ಯುಮೆಂಟು ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು, ಅಥವಾ ಪ್ರಿಂಟ್ ಆಗುವಂಥ ಡಾಕ್ಯುಮೆಂಟು. ಸೊ ನಾನು ಈ ಎಂಟೈರ್ ಕಂಟೆಂಟ್ನ ಈ ಶೀಟಲ್ಲಿ ಫಿಲ್ ಮಾಡಬೇಕು ಅಂದರೆ ನಾನು ಈ ಸೈಜ್ನ ಬೇಕಾದ್ರೆ ದೊಡ್ಡದು ಮಾಡ್ಬೋದು. ಯಾವ ರೀತಿ ಅಂದರೆ ಈ ಇಮೇಲ್ ID ಕಾಲಮ್ ಏನಿದೆಯಲ್ಲ
ಇದನ್ನು ಸ್ವಲ್ಪ ನಾನು ದೊಡ್ಡದು ಮಾಡ್ತೀನಿ. ದೊಡ್ಡದು ಮಾಡಿದ್ರೆ ಏನಾಗುತ್ತೆ, ನೀವಿಲ್ಲಿ ನೋಡ್ಬೋದು ಇವಾಗ ಎಂಟೈರ್ ಶೀಟು ಫಿಲ್ ಆಗ್ತಾ ಇದೆ. ಓಕೆ, ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ ಹೌ ಟು ಆ್ಯಡ್ ಹೆಡರ್ ಆರ್ ಫೂಟರ್ ಅಥವಾ ನಿಮ್ಮ ಒಂದು MS ಎಕ್ಸೆಲ್ ಶೀಟ್ ಅಥವಾ ಡಾಕ್ಯುಮೆಂಟಿಗೆ ಟೈಟಲ್ನ ಹೇಗೆ ಆ್ಯಡ್ ಮಾಡೋದು, ಆ ಆ್ಯಡ್ ಮಾಡಿರೋವಂಥ ಟೈಟಲ್ಲು ಹೇಗೆ ಪ್ರತಿಯೊಂದು ಶೀಟಲ್ಲಿ ಪ್ರಿಂಟ್ ಆಗುವಂಥ ಶೀಟಲ್ಲಿ ರಿಪೀಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಯಿತು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಪರ್ಟಿಕ್ಯುಲರ್ ಟಾಪಿಕ್ ನಾನು ಮಾಡೋದಕ್ಕೆ ಉದ್ದೇಶ ಏನಂದರೆ, ನಮ್ಮ ಒಬ್ಬರು ಸಬ್ಸ್ಕ್ರೈಬರು ನಮ್ಮ ಒಂದು ವಿಡಿಯೋ MS ಎಕ್ಸೆಲ್ ವಿಡಿಯೋ ರೆಫರ್ ಮಾಡಿಕೊಂಡು ಅವರು MS ಎಕ್ಸೆಲ್ನ ಕಲಿತಾ ಇದ್ದಾರೆ. ಅವರಿಗೆ ಈ ಪರ್ಟಿಕ್ಯುಲರ್ ಟಾಪಿಕ್ದು ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇತ್ತಂತೆ. ಅವರು ನನಗೆ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿದರು, ರಿಕ್ವೆಸ್ಟಿಂಗ್ ಈ ಪರ್ಟಿಕ್ಯುಲರ್ ಟಾಪಿಕ್ ಬೇಕು ಅಂತ. ನಿಮಗೇನಾದ್ರೂ ಇದೇ ರೀತಿ ಯಾವುದೇ ಒಂದು ಎಕ್ಸೆಲ್ ಇರ್ಬೋದು, MS ಆಫೀಸ್ ಇರ್ಬೋದು ಅಥವಾ ಪವರ್ ಪಾಯಿಂಟ್ ಇರ್ಬೋದು, ಯಾವುದೇ ಟಾಪಿಕ್ ಮೇಲೆ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.